ಹೊಳೆನರಸೀಪುರ ಪಟ್ಟಣದ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಶ್ರೀ ಶಿವಕುಮಾರ ಸ್ವಾಮೀಜಿ ಸಹಕಾರ ಸಂಘ ನಿಯಮಿತ ರಿಜಿಸ್ಟರ್ಡ್ ಸಂಘದ 2023-24ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಕುರಿತು ಮಾಹಿತಿಗಾಗಿ ಸುದ್ದಿಗೋಷ್ಠಿ ಆಯೋಜನೆ ಮಾಡಲಾಗಿತ್ತು. ಪಟ್ಟಣದ ಬಸವಭವನದಲ್ಲಿ ಆಗಸ್ಟ್ 24ರ ಶನಿವಾರ ಬೆಳಗ್ಗೆ 10 ಗಂಟೆಯಿಂದ ಶ್ರೀ ಶಿವಕುಮಾರ ಸ್ವಾಮೀಜಿ ಸಹಕಾರ ಸಂಘ ನಿಗಮ ನಿಯಮಿತ ರಿಜಿಸ್ಟರ್ಡ್ ಸಂಘದ 23-24ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಕರೆಯಲಾಗಿದೆ ಎಂದು ಸಂಘದ ಅಧ್ಯಕ್ಷರಾದ ಸುರೇಶ್ HR ತಿಳಿಸಿದರು. ನಂತರ ಮಾತನಾಡಿ, ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಸಂಘದ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಕರೆಯಲಾಗಿದ್ದು, ಈ ಸಂದರ್ಭದಲ್ಲಿ ವಧುವರರ ಅನ್ವೇಷಣಾ ವೇದಿಕೆ, ರೈತ ಉತ್ಪನ್ನಗಳ ಮಾರಾಟ ವಾಟ್ಸಪ್ ಗ್ರೂಪ್ ರಚನೆ, ಜೊತೆಗೆ ರೈತರಿಂದ ನೇರ ಮಾರಾಟಕ್ಕೆ ಅವಕಾಶ, ವೀರಶೈವ ನಿಗಮ ಮಂಡಳಿಯ ಸೌಲಭ್ಯಗಳ ಮಾಹಿತಿಗಾಗಿ ಕೌಂಟರ್ ಮತ್ತು ನೇತ್ರದಾನದ ಬಗ್ಗೆ ಅರಿವು ಹಾಗೂ ನೋಂದಣಿ ಕೇಂದ್ರ ಸ್ಥಾಪನೆ ಮಾಡುವ ಮೂಲಕ ಸಮಾಜಮುಖಿ ಕಾರ್ಯಗಳನ್ನು ಹಮ್ಮಿಕೊಳ್ಳಲಾಗುತ್ತಿದ್ದು, ನಾಗರಿಕರ ಸಹಕಾರ ಮುಖ್ಯವಾಗಿದೆ ಎಂದು ತಿಳಿಸಿದರು. ವಾರ್ಷಿಕ ಮಹಾಸಭೆಗೆ ಆಗಮಿಸುವ ಷೇರುದಾರರು ಕಡ್ಡಾಯವಾಗಿ ಆಹ್ವಾನ ಪತ್ರಿಕೆಯನ್ನು ತರಬೇಕು ಮತ್ತು ಷೇರು ಖಾತೆ ಸಂಖ್ಯೆಯನ್ನು ದಾಖಲಾತಿ ಪುಸ್ತಕದಲ್ಲಿ ನಮೂದಿಸಿ ಸಹಿ ಮಾಡುವುದು. ಸಂಘದ ಬೈಲಾ ಪ್ರಕಾರ ಸಹಕಾರ ಸಂಘದ ಚುನಾವಣೆಯಲ್ಲಿ ಪ್ರತಿನಿಧಿಸಲು ಸಂಘದ ಸದಸ್ಯರು ಸಂಘದ ಚುನಾವಣೆಯ ನಂತರ 5 ವರ್ಷದ ಅವಧಿಯಲ್ಲಿ ಕನಿಷ್ಠ 2 ಮಹಾಸಭೆಗೆ ಕಡ್ಡಾಯವಾಗಿ ಹಾಜರಾಗಬೇಕು ಹಾಗೂ ಕನಿಷ್ಠ 10,000 ರೂಪಾಯಿಗಳ ವ್ಯವಹಾರ ನಡೆಸಿರಬೇಕು ಮತ್ತು ಈ ನಿಯಮವು ಮುಂದಿನ ಚುನಾವಣೆಗೆ ಕಡ್ಡಾಯವಾಗಿ ಅನ್ವಯವಾಗುತ್ತದೆ ಎಂದು ತಿಳಿಸಿದರು. ಶ್ರೀ ಶಿವಕುಮಾರ ಸ್ವಾಮೀಜಿ ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ MB ಚೇತನ್ ಅವರು ಮಾತನಾಡಿ, 20,000ದಿಂದ 50,000 ರೂಪಾಯಿ ತನಕ ಜಾಮೀನಿನಲ್ಲಿ ಸಾಲ ಸೌಲಭ್ಯವಿದೆ ಮತ್ತು ವಾರ ಅಥವಾ ತಿಂಗಳ ಲೆಕ್ಕದಲ್ಲಿ ಸಾಲ ಪಾವತಿಸಬಹುದು ಹಾಗೂ ಆಸ್ತಿಯ ಮೌಲ್ಯದ ಅನುಸಾರ 1ರಿಂದ 5 ಲಕ್ಷ ರೂಪಾಯಿ ತನಕ ಸಾಲ ನೀಡಲಾಗುತ್ತದೆ ಎಂದರು. 8% ಕಾಲರಲ್ಲಿ 1ರಿಂದ 2 ವರ್ಷದ ಫಿಕ್ಸೆಡ್ ಠೇವಣಿ ಮೇಲೆ ಬಡ್ಡಿ ನೀಡಲಾಗುತ್ತದೆ ಮತ್ತು ಹಿರಿಯ ನಾಗರಿಕರಿಗೆ 8.5% ಬಡ್ಡಿ ದರದಲ್ಲಿ ನೀಡಲಾಗುತ್ತದೆ ಎಂದರು. ಸಂಘದ ನಿರ್ದೇಶಕರಾದ HS ಪ್ರಭುಶಂಕರ್, ME ದೇವರಾಜು, IE ಸ್ವಾಮಿ ಇದ್ದರು. ಉದ್ಘಾಟನೆ ಮಾಡುವಂತ ಕಾರ್ಯಕ್ರಮನ ಮಾಡಿಕೊಂಡಿದ್ದೀವಿ. ಮೊದಲನೇದು ವಧುವರರ ವೀರಶೈವ ಲಿಂಗಾಯತ ವಧುವರರ ಅನ್ವೇಷಣಾ ಕೇಂದ್ರ ಒಂದು. ಎರಡನೇದು ಈ ವಾಟ್ಸಪ್ ರೈತ ಸಂತೆ ಅಂತ ಹೇಳ್ಬಿಟ್ಟು ನಮ್ಮ ಬಸವಭವನ ಮುಂದೆ ಇವತ್ತು ಈ ವಾಟ್ಸಪ್ ಗ್ರೂಪ್ನಲ್ಲಿ ಬೇರೆ ಬೇರೆ ಬೇಡದಿರೋ ಇವೆಲ್ಲವೂ ಹಾಕಂತ ಇದ್ದೀವಿ. ಅದ್ರ ಬದಲು ಈಗ ರೈತರು ಇಂಥದ್ದು ನಾವು ಬೆಳೆದಿದ್ದೀವಿ, ನಾಳೆಗೆ ನಾವು ವಾಟ್ಸಪ್ ಗ್ರೂಪ್ನಲ್ಲಿ ಇಂಥದ್ದು ಒಂದು 50 kg ಅವರೆಕಾಯಿ ತತ್ತಾ ಇದ್ದೀವೋ, ಇಲ್ಲ ಒಂದು 100 ತೆಂಗಿನಕಾಯಿನೋ, ಇಲ್ಲ ಒಂದು 5 ಕ್ವಿಂಟಲ್ ಭತ್ತ ಅಕ್ಕಿ ನಾವು ಬಿಡಿಸಿದ್ದೀವಿ ಅಂತೇಳಿ ಹೇಳಿದ್ರೆ ತಗೊಳ್ಳೋರು ನಮ್ಮ ಗ್ರಾಹಕರು ನೇರವಾಗಿ ಅವ್ರಿಗೆ ಫೋನ್ ನಂಬರ್ ಇದು ಮಾಡಿಬಿಟ್ಟು ಆಫ್ ಮಾಡಿಬಿಡಿ ಅವ್ರನ್ನ ಕರೆದುಬಿಟ್ಟು ವಾಟ್ಸಪ್ ಗ್ರೂಪ್ನಲ್ಲಿ ಅವರು ಯಾರು ಬೇಕು ಗ್ರಾಹಕರು ನೇರವಾಗಿ ರೈತರಿಂದ ಖರೀದಿ ಮಾಡುವಂಥ ವಾಟ್ಸಪ್ ಗ್ರೂಪ್ನ ರೆಡಿ ಮಾಡಿದ್ದೀವಿ. ಅದಕ್ಕೂ ಉದ್ಘಾಟನೆ ಮಾಡಿಸ್ತಾ ಇದ್ದೀವಿ. ಎರಡನೇದು. ಮೂರನೇದು ವೀರಶೈವ ಲಿಂಗಾಯತರದ್ದು ಯಾವುದು ನಿಗಮಂಡಳಿ ಇದೆ. ಆ ನಿಗಮಂಡಳಿನಲ್ಲಿ ಏನು ಕೆಲಸ ಕಾರ್ಯ ಆಯ್ತೈತೆ, ಹೆಂಗೆ ಇದು ಮಾಡ್ತಾವ್ರೆ, ಲೋನ್ ಹೆಂಗೆ ತಗೋಬೇಕು, ಇಲ್ಲ ಅದ್ರ ಬೆನಿಫಿಟ್ ಹೆಂಗೆ ಪಡ್ಕೋಬೇಕು ಅನ್ನೋದು ನಮ್ಮ ಜನರಿಗೆ ಸಮಾಜದಲ್ಲಿ ಗೊತ್ತಿಲ್ಲ. ಇದ್ರದ್ದು ನಿಗಮಂಡಳಿದು ಏನೇನು ಸರ್ಕಾರದಿಂದ ಸ್ಕೀಮ್ ಅನೌನ್ಸ್ ಆಯ್ತೈತೆ ಅದನ್ನ ನಾವು ಇಲ್ಲಿ ಓಪನ್ ಮಾಡಿ ಒಂದು ಕೌಂಟರ್ ಓಪನ್ ಮಾಡಿರ್ತೀವಿ. ಬಂದು ಯಾರ್ಯಾರು ಏನೇನು ಅನುಕೂಲ ಪಡ್ಕೋಬೇಕು ಆನ್ಲೈನ್ನಲ್ಲಿ ಸಬ್ಮಿಟ್ ಮಾಡೋದೇ ಆಗಲಿ ಅದನ್ನು ಆನ್ಲೈನಲ್ಲಿ ಸಬ್ಮಿಟ್ ಮಾಡುವಂಥ ಕಾರ್ಯನ ನಮ್ಮ ಒಂದು ಇದರಲ್ಲಿ ಸಹಕಾರ ಸಂಘದಲ್ಲಿ ಒಂದು ಕೌಂಟರ್ ಓಪನ್ ಮಾಡಿಬಿಟ್ಟು ಅದನ್ನು ಜನರಿಗೆ ಅನುಕೂಲ ಆಗುವಂಥ ವ್ಯವಸ್ಥೆ ಮಾಡಿಕೊಡ್ತಾ ಇದ್ದೀವಿ. ಇನ್ನು 4ನೇದು ಇದು ನೇತ್ರದಾನದ್ದು. ಈಗ ನಮ್ಮ ನೇತ್ರದಾನ ಈ ನಮ್ಮ ಪ್ರಸನ್ನ ಅಂತ ಹೇಳ್ಬಿಟ್ಟು ನಮ್ಮ ಡೈರೆಕ್ಟರ್ ಒಬ್ಬರಿದ್ರು, ನಿರ್ದೇಶಕರು ಇಲ್ಲ ಆಫ್ ಮಾಡಿಕೊಡಿ. ನಿರ್ದೇಶಕರಾದ ಶ್ರೀ ಪ್ರಸನ್ನ ಅವರು ತೀರೋದ್ರು. ಅವ್ರು ತೀರೋದ್ಮೇಲಿಂದ ಅವ್ರ ಕಣ್ಣು ದಾನ ಮಾಡಿದ್ರು, ಅವ್ರ ದೇಹನೂ ದಾನ ಮಾಡಿದ್ರು. ಆ ಒಂದು ನೆನಪಾರ್ಥಕವಾಗಿ ನಮ್ಮ ನಿರ್ದೇಶಕರೇ ಈ ಒಂದು ಇದು ಮಾಡಿದ ಮೇಲಿಂದ ನಮ್ಮ ಜನರಿಗೂ ಇದ್ರ ಬಗ್ಗೆ ಅರಿವು ಮೂಡಿಸುವಂತ ಕೆಲಸ ಮಾಡಿ ಒಬ್ಬರು ಸತ್ ಮೇಲೂ ಸುಧಾ ನಾವು 4 ಜನ ಮುಖಾಂತರ ನಾವು ಈ ಪ್ರಪಂಚನ ನೋಡುವಂತ ಅವಕಾಶ ಸಿಗ್ತೈತೆ ಅಂತೇಳಿ ನಮ್ಮ ಜನರಿಗೆ ಅರಿವು ಮೂಡಿಸಿ ಆ ಒಂದು ಇದನ್ನ ಎಲ್ಲಿ ನಮ್ಮ ಸಹಕಾರ ಸಂಘದಲ್ಲಿ ಈ ನೇತ್ರದಾನದ ಒಂದು ಇದು ಏನೋ ರೀತಿ ಹೆಂಗೆ ಮಾಡಬೇಕು ಅಂದ್ಬಿಟ್ಟು ವ್ಯವಸ್ಥೆ ಆ ಫಾರಂ ಇವೆಲ್ಲನೂ ಕೊಟ್ಟು ಅವ್ರಿಗೆ ಜನರಿಗೆ ಅರಿವು ಮೂಡಿಸುವಂತ ಕೆಲಸನ ಮಾಡ್ತಾ ಇದ್ದೀವಿ. ಇನ್ನೊಂದು ಮ್ಯೂಚುವಲ್ ಫಂಡು ಮತ್ತೆ ಈ ವಿಚಾರವಾಗಿ ನಮ್ಮಲ್ಲೇ ಮುಂದೊಂದು ದಿನಗಳಲ್ಲಿ ಯಾರ ಜೊತೆ ನಾವು ಹೆಂಗೆ ಇದು ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಮ್ಯೂಚುವಲ್ ಫಂಡ್ಗೆ ಇನ್ವೆಸ್ಟ್ ಮಾಡುವಂಗೆ ನಮ್ಮ ಇವ್ರ ಮುಖಾಂತರ ಯಾವುದು ಕಂಪ್ನಿದು ಉತ್ತಮ ಅಂತ ಹೇಳ್ಬಿಟ್ಟಿದೆ. ಒಟ್ಟಲ್ಲಿ ಯಾವ್ದಾದ್ರು ಸರಿ ಮಧ್ಯದಲ್ಲಿ ನಮ್ಮ ಸಮಾಜಕ್ಕೆ ಒಂದು ಅನುಕೂಲ ಆಗುವಂಗೆ ಎಲ್ಲರಿಗೂ ಅದೊಂದು 5 ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ.
ದಯವಿಟ್ಟು ಎಲ್ಲ ಶೇರ್ ಹೋಲ್ಡರ್ಗಳು ಈ ಒಂದು ಬಂದು ಈ ಒಂದು ಭಾಗವಹಿಸಿ ಅವರೆಲ್ಲರೂ ಈ ಒಂದು ಉಪಯೋಗನ ಮುಂದಿನ ದಿನಗಳಲ್ಲಿ ಪಡ್ಕೊಳ್ಳಿ ಅಂತೇಳಿ. ಅನ್ನೋದು ಇನ್ನೂ ಒಂದು ತೊಂದರೆ ಏನಾಗೈತೆ ಅಂತ ಅಂದರೆ, ನಾವು ಎಲ್ಲರಿಗೂ ಈ ಪೋಸ್ಟ್ ಆಫೀಸ್ ಮುಖಾಂತರ ಇದನ್ನು ಕಳಿಸಿದ್ದೀವಿ, ಆಹ್ವಾನ ಪತ್ರಿಕೆನ. ಪೋಸ್ಟ್ ಆಫೀಸ್ನಲ್ಲಿ ಸುಮಾರು ಜನಕ್ಕೆ ತಲುಪಿಲ್ಲ, ವಾಪಸ್ಸು ಬಂದವೆ. ಅದೇನಕ್ಕೆ ವಾಪಸ್ ಬಂದಿದೆ, ಏನಕ್ಕೆ ತಲುಪಿಲ್ಲ ಅಂತ ಹೇಳ್ಬಿಟ್ಟು ಹೋಗಿದೆ ಕೇಳಿದ್ರೆ ಅವರು ಉಡಾಫೆಗೆ ಉತ್ತರ ಕೊಡ್ತಾವ್ರೆ. ಇದಕ್ಕೆ ಯಾರು ಏನೋ ಇದು ಮಾಡ್ಕೊಳ್ಳೋದು ಬೇಕಾಗಿಲ್ಲ. ದಯವಿಟ್ಟು ನಮ್ಮ ಎಲ್ಲ ಶೇರ್ ಹೋಲ್ಡರ್ಗಳು ಇದೇ ಆಹ್ವಾನ ಪತ್ರಿಕೆ ತಲುಪಿಲ್ಲದೆ ಇದ್ದರೂ ಸುಧಾ ಆಹ್ವಾನ ಪತ್ರಿಕೆ ಇದೆ ಅಂತ ತಿಳ್ಕೊಂಡು ದಯವಿಟ್ಟು ಏನು 24ನೇ ತಾರೀಕು ನಮ್ಮ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ನಡೀತಾ ಐತೆ, ಎಲ್ಲರೂ ಬಂದು ಭಾಗವಹಿಸಲಿ ಅಂತ ಹೇಳಿ ಕೇಳ್ಕೊತಾ ಇದ್ದೀವಿ. ಧನ್ಯವಾದ.